ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಈ ಸಾಮಾನ್ಯವಾಗಿ ಪೊಲಿಟಿಕಲ್ ಪಕ್ಷಗಳು ಇರ್ತಾರಲ್ಲ, ಆ ಪಕ್ಷಗಳಿಗೆ ಈ ರಾಜಕಾರಣಿಗಳು ಅನ್ನೋ ಪೊಲಿಟಿಕಲ್ ಲೀಡರ್ಗಳು ಇರ್ತಾರಲ್ಲ, ಅವರು ಎಲ್ಲದರಲ್ಲಿಗೆ ಒಂದು ಗುಣ ಇರುತ್ತೆ. ಏನಂದರೆ ಈ ಕಾಡಿಬೇಡಿ ಕಾಲಿಗೆ ಬಿದ್ದು ಒಂದು ಅಧಿಕಾರಕ್ಕೆ ಬರೋದು. ಅಂದರೆ ಜನರನ್ನು ನಾವು ನೋಡ್ಕೋತೀವಿ ಅಂತ ಜನರನ್ನ ಆಳೋಕೆ ಬರ್ತಾರೆ. ಅದಾದ ಮೇಲೆ ಜನರಿಗೂ ಯಾಮಾರಿಸ್ತಾರೆ, ಜೊತೆಗೆ ಪೊಲಿಟಿಕಲ್ ಪವರ್ಗಳನ್ನು ಬಳಸ್ಕೊಂಡು ಅವರಿಗೆ ಮಾಡಬೇಕು ಅನಿಸಿರೋ ಎಲ್ಲ ಲಫಡಾಗಳನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಪ್ರತಿ ರಾಜ್ಯದಲ್ಲಿರೋ ಎಲ್ಲ ಪಕ್ಷಗಳಲ್ಲೂ ಕೂಡ ವೆರಿ ಕಾಮನ್. ಅಂದರೆ ಎಲ್ಲ ಕಡೆ ಸಾಚಾಂದಿಕ್ಳೇ ಇದ್ದಾರೆ ಅನ್ನೋದು ಆ ಥರ ಬರೋದೇ ಇಲ್ಲ. ಯಾಕೆಂದರೆ ನಾವು ಸಾಕಷ್ಟು ವಿಚಾರಗಳಲ್ಲಿ ನೋಡಿದ್ದೀವಿ. ಗೆದ್ದ ಮೇಲೆ ಸೈಡ್ ತಿಂದವರಂತೆ, ಗೆದ್ದ ಮೇಲೆ ಮನಿ ಲ್ಯಾಂಡ್ರಿಂಗ್ ಮಾಡಿದವರಂತೆ, ಲೆಕ್ಕರ್ ಸ್ಕ್ಯಾಮ್ ಮಾಡಿ ಜೈಲಲ್ಲಿ ಕೂತು ಅಧಿಕಾರ ಮಾಡಿದವರಂತೆ, ಹೀಗೆ ಸಾಕಷ್ಟು ಇದೆ. ಆದರೆ ಇದೆಲ್ಲವೂ ಯಾವಾಗ ಆಗುತ್ತೆ? ಅವರು ಚುನಾವಣೆಗೆ ನಿಲ್ಲಬೇಕು, ಚುನಾವಣೆಗೆ ಗೆಲ್ಲಬೇಕು, ಗೆದ್ದ ಮೇಲೆ ಅವರದೇ ಪಕ್ಷಕ್ಕೆ ಅಧಿಕಾರ ಬರಬೇಕು, ಆ ಅಧಿಕಾರದಲ್ಲಿ ಅವರಿಗೆ ಒಂದು ಪ್ರಮುಖವಾದ ಸ್ಥಾನ ಸಿಗಬೇಕು. ಅದಾದಮೇಲೆ ಇಂಥ ಮೋಸಗಳನ್ನು ಹಗರಣಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಆದರೆ ಇಲ್ಲೊಂದು ವಿಚಿತ್ರ ಕೇಸಾಗಿದೆ. ಇನ್ನೂ ಇಲೆಕ್ಷನ್ ಘೋಷಣೆಯಾಗಿದ್ದಷ್ಟೇ ಆವಾಗಲೇ ಪೊಲಿಟಿಕಲ್ ಲೀಡರ್ ಒಬ್ಬ, ರಾಜಕೀಯ ನಾಯಕನೊಬ್ಬ ಈ ಮೋಸವನ್ನು ಮಾಡಿ ಈಗ ಅವರದೇ ಪಕ್ಷದವರಿಂದ ತಪರಾಕಿ ತಿನ್ನೋ ಹಂತಕ್ಕೆ ಹೋಗಿದೆ. ಇಲ್ಲಿ ಕತೆ ಹೇಳ್ತಾ ಇದ್ದೀನಿ ಗೊತ್ತಾ? ನೀವು ಕರ್ನಾಟಕದಿಂದ ಒಂಚೂರು ಆ ಕಡೆ ಹೋಗಿ ಬರಬೇಕು, ಅಂದರೆ ತಮಿಳ್ನಾಡಿಗೆ ಹೋಗಿ ಬನ್ನಿ. ನಿಮಗೆ ಒಂದು ಹೆಸರಂತೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರ ಹೆಸರೇ ಕಮಲ್ ಹಾಸನ್ ಅಂತ. ಕಮಲ್ ಹಾಸನ್ ಎಂಥ ಆ್ಯಕ್ಟರು, ಅಂಥ ಆ್ಯಕ್ಟಿಂಗನ್ನು ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ. ಆದರೆ ಗ್ರೇಟ್ ಆ್ಯಕ್ಟರ್ ಒಳಗೊಬ್ಬ ಗ್ರೇಟ್ ಚೀಟರ್ ಇದ್ದಾರೆ ಅಂದರೆ ನಿಮ್ಗೆ ಗೊತ್ತಿದೆಯಾ? ಖಂಡಿತ ಈಗ ಗೊತ್ತಾಗುತ್ತೆ. ಅಯ್ಯಪ್ಪ ಒಂದು ರಾಜಕೀಯ ಪಕ್ಷ ಮಾಡಿದ 2018ರಲ್ಲಿ, ಅದೇನೋ ಮಕ್ಕಳ ಅಂದ್ಕೊಂಡು ಏನೋ ಸೇರಿಸ್ಕೊಂಡು. ಸೊ ಅಲ್ಲಿಂದ ಇಲೆಕ್ಷನ್ನಿಗೆ ನಿಂತಿದ್ದು ಪಕ್ಷವನ್ನು ನಾನು ಉದ್ದುದ್ದಕ್ಕೆ ಉದ್ಧಾರ ಮಾಡಿಬಿಡ್ತೀನಿ ಅಂತ ಓಡಾಡಿದ್ದು. ಆದರೆ ಎಲ್ಲ ಎಲೆಕ್ಷನ್ಗಳಿಗೂ ಕೂಡ ಮೀನ್ಸು 0 ಬರುತ್ತಲ್ಲ, ಅದೇ ಸಿಕ್ಕಿದ್ದು. ಹಾಗಾಗಿ ಈ ಸಲ ವಿಧಾನಸಭಾ ಚುನಾವಣೆ ಇದೆಯಲ್ಲ, ಇದೇ 23ಕ್ಕೆ ನಡೀತಾ ಇದೆ. ಅಲ್ಲಿ ಕೂಡ ಈ ಸಲ ನಮ್ಮ ಪಕ್ಷವನ್ನು ಗೆಲ್ಲಿಸಲೇಬೇಕು ಅಂತ ಫುಲ್ಲು ರುಚಿಗಿದ್ದಿದ್ರು ಅಣ್ಣವರು. ಅಂದರೆ ಈಗ ಅಲ್ಲಿ ವಿಜಯ್ ಬೇರೆ ಬರ್ತಾ ಇದ್ದಾರೆ, ಅವ್ರದ್ದು ಸಿನಿಮಾ ಬ್ಯಾಕ್ಗ್ರೌಂಡು. ಇವರು ಕಮಲ್ ಹಾಸನ್, ಇವರು ಕೂಡ ಸಿನಿಮಾದವರೇ ಅಲ್ಲ. ಹಾಗಾಗಿ ಅಲ್ಲೊಂದು ಒಳ್ಳೆ ಬೂಮ್ ಆಗ್ತಾ ಇದೆ. ಅವ್ರ ಹೆಸರು ಒಳ್ಳೆ ಜನಾಭಿಪ್ರಾಯ ಪಾಸಿಟಿವ್ ಆಗಿ ಬರ್ತಾ ಇದೆ. ಈ ಗ್ಯಾಪಲ್ಲಿ ತನ್ನ ಸಿನಿಮಾದ ಒಂದು ಪ್ರಭಾವಳಿಯನ್ನು ಬಳಸಿಕೊಂಡು ಒಂದಿಷ್ಟು ಸೀಟ್ಗಳನ್ನು ಒಳಗಡೆ ಹಾಕೋಬೋದಾ ಅಂತ ಆಲೋಚನೆ ಮಾಡಿದ್ರು. ಹೀಗಾಗಿ ಈ ಪಾರ್ಟಿಲಿ ಈ ಪಾರ್ಟಿ ಆಫೀಸಲ್ಲಿ ಒಂದು ಮೀಟಿಂಗನ್ನು ಕರೆದ್ರು. ಏನಂದರು, ಯಾರ್ಯಾರಿಗೆ ಟಿಕೆಟ್ ಬೇಕಲ್ಲ ಅವರೆಲ್ಲರೂ ಕೂಡ 50,000 ರೂಪಾಯಿ ಪ್ರತಿ ಟಿಕೆಟಿಗೆ ನೀವು ಆಫೀಸಿಗೆ ಕೊಡಬೇಕಾಗುತ್ತೆ. ಅಂದರೆ ಪಕ್ಷದ ಒಂದು ಅಭಿವೃದ್ಧಿ ಲೆಕ್ಕದಲ್ಲಿ ಪ್ರತಿ ಟಿಕೆಟ್ಗೆ 50,000 ಕೊಡಬೇಕಾಗುತ್ತೆ ಅಂತ ಹೇಳಿ ಈ ದುಡ್ಡನ್ನು ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲ, ಆ ಪಕ್ಷದಿಂದ ನಾವು ಕೂಡ ನಿಲ್ಲಬೇಕು ಅಂತ ಒಂದಿಷ್ಟು ಉತ್ಸಾಹಗಳಿರ್ತಾರಲ್ಲ, ಅವರೆಲ್ಲರೂ ಏನು ಮಾಡಿದ್ರು, ಪ್ರತಿ ಟಿಕೆಟಿಗೆ, ಈಗ ನಾವು ಬಸ್ಸಿಗೆ ಹೋಗುವಾಗ ಟಿಕೆಟ್ ತಗೊಳ್ವೇನ್ರಿ, ಹೆಂಗಸರಲ್ಲ ಗಂಡಸರು ಮಾತ್ರ, ಅದೇ ಥರದಲ್ಲಿ ಇಲ್ಲಿ ನಿಲ್ಲಬೇಕಿದ್ದ ಗಂಡಸರು ಹೆಂಗಸರು ಎಲ್ಲರೂ ಕೂಡ 50,000 ರೂಪಾಯಿಗಳನ್ನು ಕೊಟ್ಟು ಟಿಕೆಟನ್ನು ತಗೊಂಡ್ರು. ಆದರೆ ಏನಾಗ್ಬಿಟ್ಟಿದೆ ಸಮಸ್ಯೆ? DMK ಪಕ್ಷ ಇದೆಯಲ್ಲ, ಅಲ್ಲಿ ಹೋಗಿ ನಮ್ಮ ಸ್ಟಾಲಿನ್ ಅವ್ರನ್ನ ಭೇಟಿ ಮಾಡಿ ಕೈ ಕೊಟ್ಟು, ಸಾರ್ ನಾನು ಇಲೆಕ್ಷನ್ಗೆ ನಿಲ್ತಾ ಇಲ್ಲ ಸರ್, ನಮ್ಮ ಪಕ್ಷದ ಒಂದೇ ಒಂದು ಹುಳ ಕೂಡ ಇಲೆಕ್ಷನ್ಗೆ ಸ್ಪರ್ಧೆ ಇಲ್ಲ ಸರ್, ನಮ್ಮ ಬೇಷರತ್ ಬೆಂಬಲ ನಿಮಗೆ ಅಂತ ಸ್ಟಾಲಿನ್ ಅಣ್ಣಂಗೆ ಹೇಳಿ ಬಂದ್ಬಿಟ್ಟಿದ್ದಾರೆ. ಆಯಿತು, ಈಗ ಟಿಕೆಟು ಇಲ್ಲ, 50,000 ಕೈಯಿಂದ ಹೋಗಿದೆ. ಅಲ್ಲಿ ಅವನ ಪಕ್ಷದಿಂದ ನಿಲ್ಲಬೇಕಿದ್ದವರು ಎಂತ ಮಾಡ್ತಾರೆ? ಅವರು ಸೀದಾ ಈ ಅಪ್ಪನ ಹತ್ರ ಹೋದರು, ಒಂದು ಟಿಕೆಟ್ ಕೊಡಿ, ಇಲ್ಲ ನಾವು ಕೊಟ್ಟಿರೋ 50,000 ವಾಪಸ್ ಕೊಡಿ ಅಂತ. ಆದರೆ ಅಲ್ಲಿ ಏನು ಹೇಳ್ಬಿಟ್ರು ಗೊತ್ತಾ? ನೀವು ನಮ್ಮ ಪಕ್ಷದವರು, ನೀವು ಕೊಟ್ಟಿದ್ದು ಕಮಲ್ ಹಾಸನ್ಗೆ ಅಲ್ಲ, ಬದಲಾಗಿ ಪಕ್ಷದ ಒಂದು ಅಭಿವೃದ್ಧಿಗಾಗಿ ಅದನ್ನು ದಾನ ಅಂತ ನೀವು ಕೊಟ್ಟಿದ್ದೀರಾ, ನಾವು ಈಸ್ಕೊಂಡಿದ್ದೀವಿ, ಅದನ್ನು ವಾಪಸ್ ಕೊಡೋಕ್ಕಾಗೋದೇ ಇಲ್ಲ ಅಂತ ಕೂತಿದ್ದಾರೆ. ಒಂದು ಟಿಕೆಟ್ಗೆ 50,000 ರೂಪಾಯಿ ಅಂಥದ್ದು 60 ಜನರಿಗೆ ಉಂಡೆನಾಮ ತಿಕ್ಕಿದ್ದಾರೆ ನಮ್ಮ ಕಮಲ್ ಹಾಸನ್ ಅವರು. ಈಗ ಹೇಳಿ, ಒಳ್ಳೆ ಆ್ಯಕ್ಟ್ರು ಒಳ್ಳೆ ಚೀಟರ್ ಕೂಡ ಅಲ್ವಾ? ಅಲ್ಲ, ನಾನು ಶುರುವಲ್ಲೇ ಹೇಳ್ದಂಗೆ ಅಧಿಕಾರಕ್ಕೆ ಬಂದ ಮೇಲೆ ಜನರನ್ನ ಯಾಮಾರಿಸೋದು ಇದೆಲ್ಲ ಕಾಮನ್, ಎಲ್ಲ ನಾಯಕರು ಮಾಡ್ಕೊಂಡು ಬಂದಿದ್ದೆ ಅದನ್ನು. ಆದರೆ ಇನ್ನೂ ಚುನಾವಣೆನೇ ಆಗಿಲ್ಲ, ಘೋಷಣೆ ಇರುವಾಗ
ಟಿಕೆಟ್ ಅನ್ನೋ ಒಂದು ಹೆಸರಿಟ್ಕೊಂಡು ಲಕ್ಷ 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 ದುಡಿದು ಬಿಟ್ರಲ್ಲ, ಇದಕ್ಕೆ ಬುದ್ಧಿವಂತಿಕೆ ಅನ್ಬೇಕು ಅಥವಾ ದಗಲ್ಬಾಜಿತನ ಅನ್ಬೇಕು, ಇದು ಮಾತ್ರ ನಮಗೆ ಸದ್ಯಕ್ಕೆ ಗೊತ್ತೇ ಇಲ್ಲ. ಸೊ ತಮಿಳುನಾಡು ಇಲೆಕ್ಷನ್ ಕೂಡ ಒಂದು ರೀತಿಯ ರಂಗು ಹೋಗ್ತಾ ಇದೆ. ವಿಜಯ್ ಒಂದು ಕಡೆಯಲ್ಲಿ ತುಂಬ ಅಗ್ರೆಸಿವ್ ಆಗಿ ಪ್ರಚಾರಗಳನ್ನು ಮಾಡ್ತಾ ಇದ್ರೆ, DMK ಅವರದೇ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾ ಇದೆ. ಮಧ್ಯದಲ್ಲಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂದ್ಕೊಂಡು ಈ ಕಮಲಾಸನ್ ಥರದವರು ಕೈಯನ್ನು ಎತ್ತಿ ಹಾಗೆ ಕಾಲನ್ನು ಎತ್ತಿ ಎಲ್ಲ ಮಾಡಿ ಅವರ ಪಕ್ಷವನ್ನು ಮುಗಿಸ್ತಾ ಇದ್ದಾರೆ. ಈ ನಡುವಲ್ಲಿ ತಮಿಳುನಾಡು ಯಾರ ಪಾಲಾಗುತ್ತೆ, ಇದೊಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ವಿಜಯ್ ಅವರು ಏನಾದರೂ ಈ ಅಟ್ಯಾಕಿಂಗ್ ಮೋಡಲ್ಲಿರೋರು ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ತಾರಾ, ಅಥವಾ ಅಲ್ಲಿ ಆರ್ಯ ದ್ರಾವಿಡ ಅಂತ ಯಾವಾಗೂ ಬೆಂಕಿ ಹಚ್ತಾರಲ್ಲ ಅಂಥವರೇ ಮುನ್ನೆಲೆಗೆ ಬರ್ತಾರಾ? ಎಲ್ಲದಕ್ಕೂ ಕೂಡ ಫಲಿತಾಂಶದ ದಿನ ಅಂತ ಇರುತ್ತಲ್ಲ, ಆವತ್ತು ಉತ್ತರ ಸಿಗುತ್ತೆ. ಇನ್ನು ಯಾರೆಲ್ಲ ಅಶ್ವವೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಮಾಡಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.